ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಪ್ಪ. ಮಾತಾಡಕ್ಕೆ ಏನು ಉಳಿದಿದೆ? ಅಪ್ಪ, ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಡ್ಬೇಕು ಅನ್ನೋ ಯಾವ ಉದ್ದೇಶನೂ ನಮ್ಗಿರ್ಲಿಲ್ಲ ಅಪ್ಪ. ಜಯದೇವ್ ಅವ್ರ ಜೊತೆ ಮದುವೆ ಫಿಕ್ಸ್ ಆಗೋಕ್ ಮುಂಚೆಯಿಂದಾನೇ ನಾನು ಪಾರ್ಥ ಅವರು ಪ್ರೀತಿಸ್ತಾ ಇದ್ವಿ. ಆ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತಾನೂ ಇದ್ವಿ. ಅಷ್ಟರಲ್ಲಿ ಅಕ್ಕ ಭಾವ ಮದುವೆ ಪ್ರಪೋಸಲ್ನ ತಗೊಂಡು ನಮ್ಮ ಮನೆಗೆ ಬಂದ್ರು. ನನ್ನ ತಮ್ಮನಿಗೆ ಅಪೇಕ್ಷೆನ ತಂದ್ಕೋಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ನಾನು ಪಾರ್ಥ ಅವ್ರ ಜೊತೆನೆ ನನ್ನ ಮದುವೆ ಫಿಕ್ಸ್ ಆಗ್ತಾ ಇದೆ ಅಂತ ಆ ಮದುವೆನ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಆ ಮದುವೆ ಪ್ರಪೋಸಲ್ ಪಾರ್ಥ ಅವ್ರ ಜೊತೆ ಅಲ್ಲ, ಜಯದೇವ್ರ ಜೊತೆ ಅಂತ. ಅಷ್ಟರಲ್ಲೆಲ್ಲ ಕೈ ಮೀರ್ ಹೋಗಿತ್ತು ಅಪ್ಪ. ನನ್ನ ಮತ್ತೆ ಜಯದೇವ್ ಅವ್ರ ಮದುವೆ ಬಗ್ಗೆ ಎರಡೂ ಮನೆಯವರು ತುಂಬ ಕನಸುಗಳನ್ನ ಕಟ್ಕೊಂಡಿದ್ರಿ. ಅದಕ್ಕೆ ನಾನು ಪಾರ್ಥ ಅವರು ಇಬ್ಬರೂ ಸೇರಿ ನಿಮ್ಮ ಖುಷಿನ ಹಾಳು ಮಾಡೋದು ಬೇಡ ಅಂತ ನಮ್ಮ ಪ್ರೀತಿನ ತ್ಯಾಗ ಮಾಡೋದಕ್ಕೆ ರೆಡಿ ಆದ್ವಿ. ಈಗ ನಾವಿಬ್ರು ನಮ್ಮ ಖುಷಿಗಿಂತ ನಮ್ಮ ಮನೆಯವ್ರ ಖುಷಿನೇ ಬಯಸೋರಲ್ವಾ? ನಾನು ನನ್ನ ಪ್ರೀತಿನ ನನ್ನ ಮನೆಯವ್ರಿಗೋಸ್ಕರ ತ್ಯಾಗ ಮಾಡ್ತೀನಿ. ಆದ್ರೆ ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತು ಅಲ್ವಾ ಅಪ್ಪ? ಆಗ್ಬೇಕಾಗಿರೋ ಮದುವೆ ನಿಂತು ಹೋಯ್ತು. ನಾವಿಬ್ರು ಮತ್ತೆ ಒಂದಾದ್ವಿ. ಆದರೆ ಆಗ್ತಾನೆ ಮದುವೆ ನಿಂತಿತ್ತಲ್ವಾ? ನೀವು ನಿಮ್ಮ ಒದ್ದಾಟದಲ್ಲಿದ್ರಿ. ಅಂಥ ಸಮಯದಲ್ಲಿ ನಾವು ನಮ್ಮ ಪ್ರೀತಿನ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಸುಮ್ಮನಾಗೋದ್ವಿ ಅಪ್ಪ. ಒಂದು ಒಳ್ಳೆ ಸಮಯನ ನೋಡಿ ನಮ್ಮ ಪ್ರೀತಿ ವಿಷಯನ ಹೇಳೋಣ ಅಂತ ಇದ್ವಿ. ಅಷ್ಟರಲ್ಲಿ ಹೀಗೆಲ್ಲ ಹಾಕೋಯ್ತು. ಈಗ ಸಿಕ್ಕ ಬಿದ್ದ ಮೇಲೆ ಈ ಮಾತು ಹೇಳ್ತಾ ಇದ್ದೀರಾ? ನಿಮಗೆ ನೀವು ಸರಿಯಾಗಿದ್ದೀವಿ ಅಂತ ಗ್ಯಾರಂಟಿ ಇದ್ದ ಮೇಲೆ ಮೊದಲೇ ಬಂದು ನಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹೀಗೆ ಸಿಕ್ಕ ಬಿದ್ದ ಮೇಲೆ ಹೇಳ್ಕೊಳ್ಳೋದಲ್ಲ. ಹೇಳಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಹಾಗಾಯ್ತು ಹೀಗಾಯ್ತು ಅಂತ. ಹೇಳ್ಕೊಳ್ಳೋದಕ್ಕಿರೋ ಭಯ ಕದ್ದು ಮುಚ್ಚಿ ಸುತ್ತಾಡಬೇಕಾಗಿರಲಿಲ್ಲ ಅಲ್ವಾ? ತಂದೆ ತಾಯಿಗಳಿಗೆ ಮಕ್ಕಳು ಮೊದಲನೇ ಹೆಜ್ಜೆ ಇಟ್ಟಾಗಿಂದ ಅವ್ರ ಬೆಳವಣಿಗೆಯ ಪ್ರತಿಯೊಂದು ಹಂತ ಗೊತ್ತಿರುತ್ತೆ. ಅವ್ರು ಹುಟ್ಟೋದು, ಬೆಳೆಯೋದು, ತೊದಲು ಮಾತಾಡೋದು, ಮಾತು ಕಲಿಯೋದು, ಸ್ಕೂಲ್ಗೆ ಹೋಗೋದು, ಅವ್ರ ಫ್ರೆಂಡ್ಸ್ ಯಾರು, ಅವ್ರ ಪರಿಚಯದವ್ರು ಯಾರು ಎಲ್ಲ ಗೊತ್ತಿರುತ್ತೆ. ಆದರೆ ಒಂದು ಸರ್ತಿ ನೀವು ಮೆಜಾರಿಟಿ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಏನಾಗಿತ್ತು ನಿನಗೆ? ಈ ಅಪ್ಪ ಅಮ್ಮನ ನೆನಪು ಬರಲೇ ಇಲ್ಲ ಅಲ್ವಾ ನಿನಗೆ? ನಮ್ಮ ಮುಖ ನಿನ್ ಕಣ್ಣು ಮುಂದೆ ಬರಲೇ ಇಲ್ಲ. ಹೇಗೆ ಬರೋಕ್ ಸಾಧ್ಯ? ಪ್ರೀತಿ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರುತ್ತೆ ನಿನಗೆ. ನಿಮ್ಗಳ ಕಣ್ಣಿಗೆ ನಾವೆಲ್ಲ ಕಾಣಿಸೋದೇ ಇಲ್ಲ, ಲೆಕ್ಕಕ್ಕೆ ಇರಲ್ಲ ಅಲ್ವಾ? ಪ್ಲೀಸ್ ಅಪ್ಪ, ಈ ರೀತಿ ಎಲ್ಲ ಮಾತಾಡಬೇಡಿ. ನೀವು ನಾವು ಎಲ್ಲರ ಥರ ಅಲ್ಲ ಅಪ್ಪ, ಪ್ಲೀಸ್.
ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನೀನು ಎಷ್ಟು ಹೇಳಿದ್ರು ಅಷ್ಟೇ. ನನ್ನ ಮನಸ್ಸು ನಿಮ್ಮಿಬ್ಬರ ಬಗ್ಗೆ ಮುರಿದೋಗಿದೆ. ಅವನಂತೂ ಜವಾಬ್ದಾರಿ ಇಲ್ಲರ ಹುಡುಗ, ನಿನಗಾದ್ರೂ ಜವಾಬ್ದಾರಿ ಬೇಡವಾ? ನಿನಗೆ ಮದುವೆ ಮುರಿದು ಬಿದ್ದಾಗ ಏನೆಲ್ಲ ಆಯ್ತು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಮದುವೆ ಮುರಿದಿದ್ದು ಯಾರ ಜೊತೆಗೆ? ಪಾರ್ಥನ ಅಣ್ಣನ ಜೊತೆಗೆ. ಇಷ್ಟೆಲ್ಲ ಗೊತ್ತಿದ್ದು ನೀನು ಅದೇ ಮನೆಗೆ ಹೋಗ್ತೀಯ ಅಂದ್ರೆ ನಿನಗೆ ನಮಗೆ ಮರ್ಯಾದೆ ಉಳಿದಿರತ್ತ? 3 ಕಾಸಿನ ಬೆಲೆ ಇರಲ್ಲ ನಮಗೆ, ತಿಳ್ಕೊ. ನಿಮ್ಮ ಅಕ್ಕ ಅದೇ ಮನೇಲಿದ್ದಾಳೆ, ಮರಿಬೇಡ. ನೀವು ಮಾಡಿಕೊಂಡಿರೋ ಈ ಅವಿವೇಕಿ ಕೆಲಸದಿಂದ ನಾವ್ಯಾರು ಒಬ್ರಿಗೊಬ್ಬರು ಮುಖ ಕೊಟ್ಟು ಮಾತಾಡ್ಸಕ್ಕಾಗಲ್ಲ. ಹಾಗಾಗೋದು ನಿನಗಿಷ್ಟನಾ? ಇದರಿಂದ ನೀವು ಸುಖವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ಬರ್ದಿಟ್ಕೋ. ನೋಡು, ನಾನು ಹೀಗೆಲ್ಲ ಮಾತಾಡ್ತೀನಿ ಅಂತ ನಾನು ಪ್ರೀತಿಗೆ ವಿರೋಧಿ ಅಂತ ಮಾತ್ರ ಅಂದ್ಕೋಬೇಡ. ಮಹಿಮಾ ಜೀವ ಒಬ್ರನ್ನೊಬ್ರು ಪ್ರೀತಿಸಿದಾಗ ಒಪ್ಪಿ ಮದುವೆ ಮಾಡಿಕೊಟ್ಟವ್ ನಾನು. ಅಷ್ಟು ಕಲ್ಲು ಮನಸ್ಸು ನನಗಿಲ್ಲ. ಆದರೆ ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಕಲ್ಲಾಗಿದೆ. ಯಾಕೆ ಅಂದರೆ ನೀನು ಆಯ್ಕೆ ಮಾಡ್ಕೊಂಡಿರೋ ಹುಡುಗ ಸರಿಯಾದ ಆಯ್ಕೆ ಅಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಇದರಿಂದ ನಮ್ಮೆಲ್ಲರ ನೆಮ್ಮದಿ ಹಾಳಾಗೋಗುತ್ತೆ. ನಿಮ್ಮಿಬ್ಬರನ್ನ ಒಂದು ಮಾಡಕ್ಕೆ ಹೋಗಿ ನಮ್ಮ ಸಂಬಂಧಗಳನ್ನು ನುಚ್ಚು ನೂರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಿಡಿದೇ ಇರೋ ಸಮಸ್ಯೆನ ಮೈ ಮೇಲೆ ಹೇಳ್ಕೊಡೋದಕ್ಕೆ ನಾನಂತೂ ಸುತಾರಾಮ್ ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನನ್ನ ಮರ್ತು ಬಿಡು. ಹಲೋ ಹಲೋ ಅಂಕಲ್, ನಾನು ಪಾರ್ಥ. ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂಕಲ್. ನೀನು ಯಾಕೆ ನನಗೆ ಫೋನ್ ಮಾಡ್ತಿದ್ಯಾ? ಇಡು ಫೋನು. ಅಂಕಲ್ ಅಂಕಲ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಂದೇನು ತಪ್ಪಿಲ್ಲ ಅಂಕಲ್. ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಂಗೆ ಒಂದೇ ಒಂದು ಚಾನ್ಸ್ ಕೊಡಿ ಅಂಕಲ್, ಪ್ಲೀಸ್. ನನಗೆ ಅದಿಷ್ಟ ಇಲ್ಲ. ಇಲ್ಲ ಅಂಕಲ್, ನೀವು ಬರಲೇಬೇಕು. ನಾನು ಇಲ್ಲೇ ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಇದ್ದೀನಿ. ನೀವು ಬರೋ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂಕಲ್. ಪ್ಲೀಸ್ ಬನ್ನಿ ಅಂಕಲ್. ಸಿಸ್ಟರ್, ಇದೇನಿದು? ಹೋಗುವಾಗ ತಂಗಾಳಿ ತರ ಹೋದೆ, ಬರುವಾಗ ಬಿರುಗಾಳಿ ತರ ಫೋರ್ಸಲ್ಲಿ ಬರ್ತಾ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.